ಹೇಳಿಮ್ಮ. ತಗೋ ಈ ದುಡ್ಡು. ನಾನು ಹೇಳಿದ ಕೆಲಸ ಸರಿಯಾಗಬೇಕು. ಸರಿಮ್ಮ, ಮಾಡ್ತೀನಿ. ಬೇಬಿ ಆಗಲೇ ಹೊರಟಾಯ್ತು. ಮಾಮ್ ಏನು ಮಾಡ್ತಿದ್ದಾರೆ ಇನ್ನು? ಮಾಮ್, ಮಾಮ್ ಏನಾಯ್ತು? ತಲೆನೋವಾ? ಮಾಮ್, ಏನ್ ಮಾಮ್ ಹೀಗೆ ಸುಡ್ತಾ ಇದೆ? ಎದ್ದೇಳಿ ಮಾಮ್, ಡಾಕ್ಟರ್ ಹತ್ರ ಹೋಗೋಣ. ಬೇಡ ಮಾಮ್, ನಿಮ್ಗೆ ಜ್ವರ ಬಂದಿದೆ. ಮೊದಲು ಎದ್ದೇಳಿ ನೀವು. ಬನ್ನಿ ಹೋಗೋಣ. ಊರ್ಮಿ, ರೆಮೋ ರೆಮೋ. ಅಯ್ಯೋ, ಅವನನ್ನ ಆಮೇಲೆ ಮೀಟ್ ಮಾಡಿದ್ರಾಯ್ತು. ಬನ್ನಿ ನೀವು. ಅಲ್ಲ ಊರ್ಮಿ, ಅವನು ಬೇರೆ ಯಾರು ಅಲ್ಲ, ಅವನೊಬ್ಬ ಪೊಲೀಸ್ ಆಫೀಸರು ಕಣೆ. ವಾಟ್? ನಾನೇನಾದರೂ ಅವನ ಕೈಗೆ ಸಿಕ್ಕಾಕೊಂಡ್ರೆ ನಿಜವಾಗ್ಲೂ ನನ್ನನ್ನು ಅರೆಸ್ಟ್ ಮಾಡ್ತಾನೆ. ಯಾಕೆಂದ್ರೆ ಎಲ್ಲ ನಿಜಾನು ಅವನಿಗೆ ಗೊತ್ತು ಊರ್ಮಿ, ಅವನಿಗೆ ಗೊತ್ತು. ಸ್ವಯಂವರ ಆದಮೇಲೆ ಇದು ಮುಂದಿನ ಸೀನು. ರಿಷಿ ಸರ್, ರೆಡಿನಾ? ಹಾಂ ಸರ್, ರೆಡಿ. ಸರ್, ಈ ಪಾತ್ರೆ ಶಿವಧನಸ್ಸು ಮುರಿಯೋ ಸೀನಲ್ಲಿ ಇದ್ದಿದ್ದು. ಈಗಿದ್ರೆ ಪರವಾಗಿಲ್ವಾ? ಅದಲ್ಲೇ ಇರಲಿ, ಅದಿದ್ರೆ ಏನು ತೊಂದರೆ ಇಲ್ಲ. ಬನ್ನಿ, ಬಂದು ನೀವು ಹಸೆಮಣೆ ಮೇಲೆ ಕೂತ್ಕೊಳ್ಳಿ. ಈಗ ಮದುಮಗಳನ್ನ ಕರ್ಕೊಂಡ್ಬಂದು ಹಸೆಮಣೆ ಮೇಲೆ ಕೂರ್ಸಮ್ಮ. ಈಗ ರಾಮ ಸೀತೆ ಹಾರನ ತಗೊಳ್ಳಿ. ತಗೊಳಮ್ಮ, ಹಾಗೆ ಇಟ್ಕೊಳ್ಳಿ. ರಾಮಂಗೆ ಸೀತೆ ನೋಡಿದಾಗ ಹೇಗಿತ್ತೋ ಗೊತ್ತಿಲ್ಲ ಕಮಲಿ ಅವರೇ. ಆದ್ರೆ ನನಗೆ ನಿಮ್ಮನ್ನ ನೋಡ್ತಿದ್ರೆ ನಾವಿಬ್ರು ಹುಟ್ಟಿದ್ದೇ ಈ ಕ್ಷಣಕ್ಕೋಸ್ಕರನೇನೋ ಅಂತ ಅನ್ನಿಸ್ತಿದೆ. ಇದೆಲ್ಲವೂ ನಮ್ಮಿಬ್ರಿಗೋಸ್ಕರನೇ ಬರ್ದಿರೋಂಥ ಕತೆಗಳೇನೋ. ನಾವೀಗ ಈ ನಾಟಕ ಮಾಡ್ಲಿ ಅಂತ ರಾಮ ಸೀತೆ ಆಗ ಆ ಯುಗದಲ್ಲಿ ಒಂದಾದ್ರೇನೋ ಅಂತ ಅನ್ನಿಸ್ತಿದೆ. ಶ್ರೀರಾಮ, ಅವನ ಬದಲಾಯಿಸ್ಕೊಳಪ್ಪ.
ಸೀತೆ ಹಾರ ಹಾಕಮ್ಮ. ದೇವ್ರೆ, ನಿನ್ ಹತ್ರ ಇನ್ನೇನೂ ಕೇಳಲ್ಲ. ಈ ಕ್ಷಣಗಳನ್ನ ನಿಜ ಮಾಡಿಸ್ಬಿಡು, ಅಷ್ಟು ಸಾಕು. ಜೀವನ ಪೂರ್ತಿ ನಾನು ಮತ್ತೆ ಕಮಲಿ ಅವರು ಜೊತೆಯಾಗೇ ಇರೋ ಹಾಗೆ ಮಾಡಪ್ಪ. ವೆರಿ ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್. ರಾಮ ಸೀತೆ ಕೆಮಿಸ್ಟ್ರಿ ಈಗ ಸೂಪರ್ ಆಗಿ ವರ್ಕೌಟ್ ಆಗ್ತಾ ಇದೆ. ಕಂಟಿನ್ಯೂ. ಕೆಮಿಸ್ಟ್ರಿ ಸೂಪರಾ? ಮಾಡ್ತೀನಿ ತಡೀರಿ. ಕಮಲಿ ಅವರೇ, ಡನ್. ಇಲ್ಲಿಗೆ ಶುಭ. ಏಯ್ ಊರ್ಮಿ, ಚಳಿಗಾಲದಲ್ಲಿ ಕಟ್ಟಿಗೆ ಉರ್ಸೋ ತರ ನನ್ನ ಮೈ ಬಿಸಿ ಆಗಿದೆ ಕಣೆ. ಹುಷಾರಿಲ್ಲ ಅಂತ ಅಷ್ಟು ಪಡ್ಕೊಂಡ್ರು ಕರ್ಕೊಂಡ್ಬಂದು ಇಲ್ಲಿ ನನ್ನ ನಿಲ್ಸಿದ್ಯಲ್ಲ, ಏನ್ ಹೇಳಿ ನಿನಗೆ? ಏ ಊರ್ಮಿ, ಬಾಯಿ ಬಿಟ್ಟು ಮಾತಾಡಕ್ಕಾಗದೇ ಇರೋಷ್ಟು ದಿಮಾಕ್ ಬೇರೆ ಇವಳಿಗೆ. ಈ ರೋಡಲ್ಲಿ ಯಾರಿಗೋಸ್ಕರ ಕಾಯ್ತಿದ್ಯೆ? ತಪ್ಪಿ ನಾನೇನಾದ್ರೂ ರೆಮೋ ಕೈ ಸಿಕ್ಕಾಕೊಂಡ್ಬಿಟ್ರೆ ಲೈಫ್ ಲಾಂಗ್ ಈ ನಿನ್ನ ತಾಯಿನ ಮರೆಯಬೇಕಾಗುತ್ತೆ ಪುತ್ರಿ, ಅರ್ಥ ಮಾಡ್ಕೋ. ಮಾಮ್, ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ ಅಂತ. ಓಕೆ. ಏಯ್, ಯಾರೋ ಅದು ಲೈಟ್ ಕಟ್ಟಿದ್ದು? ಕಾಮನ್ ಸೆನ್ಸ್ ಇಲ್ವಾ? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ಕೆಲಸ ಎಲ್ಲ ಮಾಡ್ಬೇಕಾಗಿತ್ತಾ ನೀವು? ಇಡಿಯಟ್.
ಸ್ವಲ್ಪ ಮಿಸ್ ಆಗಿದ್ದಿದ್ರು ಕಮಲಿ ಅವ್ರ ಮೇಲೆ ಬಿದ್ದಿರೋದು. ಲೈಟ್ ಕಟ್ಟೋದನ್ನ ಆಮೇಲೆ ಮಾಡಕ್ ಆಗ್ತಾ ಇರ್ಲಿಲ್ವಾ? ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ ಆಗ್ತಾ ಇದ್ರು? ಅದ್ ಯಾವನ್ ಲೈಟ್ ಕಟ್ತಾ ಇದ್ದಿದ್ದು? ಕರೀರಿ ಅವನ್ನ ಫಸ್ಟು. ಕಮಲಿ ಅವರೇ, ನಿಮ್ಗೇನು ಆಗಿಲ್ಲಲ್ಲ? ಯು ಓಕೆ? ಸರ್, ಹೇಗಾಯ್ತೋ ಗೊತ್ತಿಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಏನು ಹೇಗಾಯ್ತು ಗೊತ್ತಿಲ್ವಾ? ಏನ್ ಎಕ್ಸ್ಕ್ಯೂಸ್ ರೀ ಇದು? ಕೆಲಸ ಮಾಡಿಸ್ತಾ ಇರೋದು ನೀವೇ ತಾನೆ? ಗೈಡ್ ಮಾಡ್ಬೇಕಲ್ವಾ ಅವ್ರಿಗೆ ಸರಿಗೆ? ಇಲ್ಲಿ ಯಾರು ಈ ಕೆಲಸ ಮಾಡಿದ್ರು ಅದನ್ನ ಇಮಿಡಿಯೇಟ್ ಆಗಿ ಇಲ್ಲಿ ಕರ್ಸಿ, ಇಮಿಡಿಯೇಟ್ ಆಗಿ. ಏನೇ ಆಗಿದೆ ನಿನಗೆ? ನನ್ನ ಹೊಟ್ಟೆಯಲ್ಲಿ ಮಗಳು ಅಂತ ಯಾಕೆ ಹುಟ್ಟದೆ ಊರ್ಮಿ? ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಡೌಟ್ ಆಗ್ತಾ ಇದೆ. ಅಯ್ಯೋ, ಈ ಜನ್ಮ ಕೊಟ್ಟ ತಾಯಿನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾ ಇದೆಯಲ್ಲ ಊರ್ಮಿ. ಆದ್ರೆ ಒಂದು, ನೀನ್ ಈಗ ಮಾಡಿರೋ ತಪ್ಪಿಗೆ ನಿನ್ನ ಜೀವನ ಪೂರ್ತಿ ಕೊರಗಿ ಪಶ್ಚಾತ್ತಾಪ ಪಡ್ತೀಯ. ಮಾಮ್, ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ಏನು? ಈ ಜನ್ಮ ಕೊಟ್ಟ ತಾಯಿಗೆ ಎದುರುತ್ರ ಕೊಡುವಷ್ಟು ದೊಡ್ಡವಳಾಗ್ಬಿಟ್ಟಿಯಾ? ಮಾಮ್, ಒಂದ್ ಸ್ವಲ್ಪ ನನ್ನ ಮಾತು ಕೇಳಿ. ಬೇಡ, ನೀನೇನು ಹೇಳ್ಬೇಡ, ನಾನೇನು ಕೇಳೋದು ಇಲ್ಲ. ನನ್ನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾ ಇದೆಯಲ್ಲ. ಅಯ್ಯಯ್ಯೋ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? Dirty people. ಮಿಸಸ್ ಊರ್ಮಿಳಾ ದೇವಿ ಅವರೇ, ನನ್ನನ್ನ ಯಾಕೆ ಕರೆಸಿದ್ದು ಅಂತ ಹೇಳ್ತೀರಾ? ಸರ್, ನಾನು ಬರೀ ಊರ್ಮಿಳಾ ದೇವಿ ಅಂತ ಇಲ್ಲ. ಸರಿ, ಅದಕ್ಕೆ ಅಂತ ಮತ್ತೆ ನನ್ನಿಂದ ನಿಮ್ಮನ್ನ ನಾಮಕರಣ ಮಾಡಕ್ಕಾಗಲ್ಲ. ಮ್ಯಾಟ್ರ್ ಏನಂತ ಹೇಳಿ. ಹಾ ಸರ್, ಆಕ್ಚುಲಿ ನಿಮ್ಮನ್ನ ಇಲ್ಲಿ ಕರೆಸಿದ್ದು ಒಂದು ಡೀಲ್ ಬಗ್ಗೆ ಮಾತಾಡೋದಕ್ಕೆ. ಡೀಲ ಏನೋ? ಸರ್, ನಾನು ನಿಮಗೆ ದುಡ್ಡು ಕೊಡ್ತೀನಿ. ನನ್ನ ಮಾಮ್ ಬಗ್ಗೆ ಯಾರ ಹತ್ರನೂ ಎಲ್ಲಿನೂ ಏನು ಹೇಳಬಾರ್ದು. ಓಕೆನಾ? ನಿಮ್ದು ಆಗುತ್ತಲ್ವಾ? ದುಡ್ಡಲ್ಲಿ? ಸರ್, ತಪ್ಪಾಯ್ತು ಸರ್. ಇನ್ನೊಂದ್ಸಲಿ ಮಾಡಲ್ಲ, ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ತಪ್ಪಾಯ್ತು ಸರ್, ಬಿಟ್ಬಿಡಿ ಸರ್. ಸರ್ ಇನ್ನೊಂದ್ಸತಿ ಮಾಡಲ್ಲ ಸರ್, ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಅಣ್ಣ, ತಪ್ಪಾಯ್ತಣ್ಣ. ಇವನ ಸರ್, ಇರ್ರೆಸ್ಪಾನ್ಸಿಬಲ್ ಫೆಲೋ, ನಿನ್ನಿಂದಾಗಿ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ಗೊತ್ತೇನೋ ಇಲ್ಲಿ? ಕೆಲ್ಸದ ಮೇಲೆ ಗಮನ ಇಲ್ಲ ಅಂದ್ರೆ ಏನಕ್ಕೋ ಬರ್ತೀರಾ ಇಲ್ಲಿ? ಏನಕ್ಕೆ ಬರ್ತೀರಾ? ನಿನ್ನಿಂದಾಗಿ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ಗೊತ್ತೇನೋ? ರಿಷಿ ಸರ್, ನಿಂತ್ಕೊಳ್ಳ. ಹೇಳೋ, ಯಾಕೆ ಹೀಗೆ ಮಾಡ್ದೆ? ಓ ಶಿಟ್, ನನ್ನ ಹೆಸರು ಏನಾದರೂ ಹೇಳ್ಬಿಟ್ರೆ? ಓ ಗಾಡ್. ಸಾರಿ ಸರ್, ಬಿಟ್ಬಿಡಿ ಸರ್. ಪ್ರಾಕ್ಟೀಸ್ ಟೈಮಲ್ಲಿ ಲೈಟ್ ಕಟ್ಟಬಾರ್ದು ಅಂತ ಗೊತ್ತಿರಲಿಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಸರ್, ಈ ಲೈಟ್ ಒಡೆದೋಗಿರೋದಕ್ಕೂ ಓನರ್ ನನ್ನ ಸಂಬಳದಲ್ಲೇ ಕಟ್ ಮಾಡ್ತಾರೆ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ರಿಷಿ ಸರ್, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಮ್ಮ. ನಮಗೆ ಇದಕ್ಕೆಲ್ಲ ಸಮಯ ಇಲ್ಲ. ಪ್ರಾಕ್ಟೀಸ್ ಮಾಡೋದು ಸ್ಯಾನ ಐತೆ. ಪ್ಲೀಸ್ ಬಿಟ್ಬಿಡಿ ಸರ್.
ಬಿಟ್ಬಿಡಿ. ಕಮಲಿ ಅವ್ರು ಹೇಳ್ತಿದ್ದಾರೆ ಅಂತ ಬಿಡ್ತಿದ್ದೀನಿ. ಏಯ್ ಕರ್ಕೊಂಡೋಗ್ರ ಅವನ್ನ. ಯವ್ವಿ ಯವ್ವಿ ಎಂತ ಅನಾಹುತ ತಪ್ತು. ನಮ್ ಕಮ್ಲಿನ್ ಯಾಕೆ ಅದ್ ಯಾರ್ ಕಣ್ ಬಿದ್ದೈತೋ ಗೊತ್ತಿಲ್ಲ, ಬರೀ ಇಂಥ ಘಟನೆಗಳೇ ಆಯ್ತೈತೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕ ಕೀಳ್ಯಾಕಿಲ್ಲ ಅಂತ ಅನ್ಕೋಬೇಡ ನಿಕಾ. ಈ ಕೆಲಸನೂ ನೀನೇ ಮಾಡ್ಸಿರೋದು ಅಂತ ನನಗೆ ಅನುಮಾನ ಐತೆ. What the hell? ತಲೆ ಕೆಟ್ಟಿದ್ಯಾ ಶಂಭು? ನಾನು ಕಮಲಿ ಚೆನ್ನಾಗೇ ಇದ್ದೀವಿ. ನಾನ್ ಯಾಕೆ ಅವಳನ್ನ ಕೊಲ್ಲಕ್ ಟ್ರೈ ಮಾಡ್ಲಿ? ಕಂಬ್ಲಿನ್ ಕೊಲ್ಲೋಕೆ ಹೀಗೆ ಮಾಡ್ದೆ ಅಂತ ನಾನು ಕೇಳಲೇ ಇಲ್ವಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಕಮಲಿ ಫ್ರೆಂಡ್ಸು ಅಂತ ಬಡಬಡ ಆಯ್ತಿದ್ಯಾ? ಕುಂಬಳಕಾಯಿ ಕಳ್ಳಿ ಅಂದ್ರೆ ಯಾಗಲ್ ಮುಟ್ಕೊಂಡು ನೋಡ್ಕೊಂಡ್ಲಂತೆ. ಹಂಗಾಯ್ತು ನಿನ್ ಪರಿಸ್ಥಿತಿ. Shut up! ನಿಲ್ಸು. ಓವರ್ ಬುದ್ಧಿವಂತ ಅನ್ನೋ ಹಾಗೆ ಡ್ರಾಮಾ ಮಾಡಬೇಡ. ಯು ಆರ್ ನಾಟ್. ನಿನ್ನ ಹತ್ರ ಮಾತಾಡೋಕೆ ನಂಗೆ ಈಗ ಟೈಮ್ ಇಲ್ಲ, ಬೇರೆ ಏನೋ ಕೆಲಸ ಇದೆ. ಏಯ್ ನಿಂತ್ಕೊಳ್ಳಮ್ಮ ನಿಮ್ಸ. ಈ ಕಿತ್ತ ಹಾಕಿ ಸಮಸ್ಬಿಡ್ತೀವ್ನಿ. ಕೆಪ್ತಿ ಮಾಡಿಕ್ಕ ಇನ್ನೊಂದು ಕಿತ ಕಮ್ಲಿ ತಂಟೆಗೆ ನಾನು ಬಂದ್ಯೋ ಸರಿ ಇರಕ್ಕಿಲ್ಲ.